ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ ಆಟಿ ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡೋದಕ್ಕೆ ಬಿಜೆಪಿ ಸನ್ನದ್ಧವಾಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಇವತ್ತು ಬಿಜೆಪಿಯ ಬೃಹತ್ ಯುವ ಮಹಿಳಾ ಸಮಾವೇಶ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶ ನಡೆಯಲಿದ್ದು 25,000ಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ಸಾಧ್ಯತೆಗಳಿವೆ. ಬಿಜೆಪಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ದು ಮಂಡ್ಯಗೆ ಭರ್ಜರಿ ಅನುದಾನವನ್ನು ಕೊಟ್ಟಿದೆ. ಮಂಡ್ಯ ಜಿಲ್ಲೆಗೆ ಜಲ್ ಜೀವನ್ ಮಿಷನ್ ಯೋಜನೆ ಹೆಸರಲ್ಲಿ 800 ಕೋಟಿ ನೀಡಿ ಯೋಜನೆಗೆ ಒಪ್ಪಿಗೆಯನ್ನ ನೀಡಿದೆ. ಸಮಾವೇಶದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಬಿವೈ ವಿಜಯೇಂದ್ರ, ಸಚಿವ ನಾರಾಯಣಗೌಡ ಪಾಲ್ಗೊಳ್ಳಲಿದ್ದಾರೆ. ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ದುದ್ದ ಹೋಬಳಿ ಮಾಚಳ್ಳಿ ಗ್ರಾಮದಲ್ಲಿ ಶಿವಕುಮಾರ್ ಮಹಾಸ್ವಾಮೀಜಿಗಳ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಏನು ಸಂಘಟನಾ ಚತುರರು ಮತ್ತು ನಮ್ಮ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರನವರು ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ನಾವು ಶಿವಳ್ಳಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ JCPನಲ್ಲಿ ಹಾರ ಹಾಕಿ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ಮೂಲಕ ಅವ್ರನ್ನ ಗ್ರಾಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಪುತ್ಥಳಿ ಅನಾವರಣ ಮಾಡಿ ಮತ್ತು ಒಂದು ಸಾರ್ವಜನಿಕ ಸಭೆಯನ್ನು ಸಹ ಏರ್ಪಡಿಸಿದ್ದೀವಿ. ಅವ್ರ ಜೊತೆಗೆ ನಮ್ಮ ನೆಚ್ಚಿನ ಸಚಿವರಾದ ನಾರಾಯಣಗೌಡರು ಕೂಡ ಬರ್ತಾ ಇದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ಕೊಟ್ಟರು. ಈ ವೇಳೆ ಜೆಪಿ ನಡ್ಡಾಗೆ ಕರಾವಳಿ ಸ್ವಾಮೀಜಿಗಳು ಕೆಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಳಿಕ ಮಾತನಾಡಿದ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ, ಸನಾತನ ಧರ್ಮ ಸಂಸ್ಕೃತಿಗಳಿಗೆ ಸದಾ ಮನ್ನಣೆಯನ್ನ ನೀಡಬೇಕು. ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಕ್ರಮವನ್ನು ಕೈಗೊಳ್ಳಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಆದ್ಯತೆಯನ್ನು ನೀಡಿ. ಕರಾವಳಿಯ ಸಮೃದ್ಧ ಪ್ರಾಕೃತಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಂಪನ್ಮೂಲಗಳಿಗೆ ಹಾನಿಯಾಗಬಾರದು. ತುಳು ಭಾಷೆಗೆ ಸೂಕ್ತ ಮಾನ್ಯತೆ ನೀಡಿ ಅಂತ ಮನವಿ ಮಾಡಿದ್ದೀವಿ ಅಂತ ಹೇಳಿದ್ರು. ನಡ್ಡಾಜಿಯವರು ಆಗಮಿಸಿದರು. ಅವರ ಮುಂದೆ ಸನಾತನ ಧರ್ಮ ಸಂಸ್ಕೃತಿ ಸದ್ವಿಚಾರಗಳಿಗೆ ಸದಾ ಮನ್ನಣೆ ಸಿಗಬೇಕು. ವಿಶೇಷವಾಗಿ ಸಮಾನ ನಾಗರಿಕ ಸಂಹಿತೆ ಅದು ಜಾರಿಗೊಳ್ಳಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ಆದ್ಯತೆ ನೀಡಬೇಕು. ಕರಾವಳಿಯಲ್ಲಿ ಸಮೃದ್ಧವಾಗಿರತಕ್ಕಂತಹ ಪ್ರಾಕೃತಿಕ ಸಂಪತ್ತಿದೆ, ಧಾರ್ಮಿಕ ಸಂಪತ್ತಿದೆ. ಇವುಗಳಿಗೆ ಕಿಂಚಿತ್ತೂ ತೊಂದರೆಯಾಗದಂತೆ ಈ ಔದ್ಯೋಗಿಕ ಪ್ರಗತಿಗೆ ಬೇಕಾಗಿರತಕ್ಕಂಥ ಯೋಜನೆಗಳನ್ನು ನಮ್ಮ ಕರಾವಳಿಯಲ್ಲಿ ರೂಪಿಸಬೇಕು. ತುಳು ಭಾಷೆಗೆ ಸೂಕ್ತ ಮನ್ನಣೆ ಸಿಗಬೇಕು. ಇನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾತನಾಡಿದ್ದು, ಉಡುಪಿಗೆ ಬಿಜೆಪಿಯಲ್ಲಿ ವಿಶೇಷ ಸ್ಥಾನವಿದೆ. ಈಗ ದೇಶದಾದ್ಯಂತ ಬಿಜೆಪಿ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಈ ದೇಶದಲ್ಲಿ ಮೊದಲ ಬಾರಿ ಬಿಜೆಪಿ ಬಾವುಟ ಹಾರಿದು ಉಡುಪಿ ಪುರಸಭೆಯಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಡಾಕ್ಟರ್ VS ಆಚಾರ್ಯರನ್ನ ನಾನು ನೆನೆತೀನಿ. ಈಗ ನನಗೂ ಅವ್ರಿಗೂ 30 ವರ್ಷ ಅಂತರ ಇತ್ತು, ಆದರೂ ಗೆಳೆಯನಂತೆ ನೋಡ್ತಾ ಇದ್ರು. ಐಡಿಯಲ್ ಪಾಲಿಟಿಕ್ಸ್ಗೆ ಆಚಾರ್ಯ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರು. हम देश की सरकार भी मोदी जी के नेतृत्व में चला रहे हैं और कर्नाटक में भी कई बार हमें सरकार में आने का मौका मिला है. उडुपी को मैं इसलिए नमन करता हूं कि 1968 में पहली बार म्युनिसिपल काउंसिल में अगर हमने अपना झंडा लहराया था तो वो उडुपी की धरती थी. आज के दिन श्री VS आचार्य जी को याद करना ये मेरी जिम्मेवारी, अपना प्रिविलेज समझता हूं कि उनकी और मेरी उम्र में लगभग 30 साल का अंतर था, 30 years difference, but he was always like a friend to me and like a friend. ಇನ್ನು ಚಿಕ್ಕಮಗಳೂರಿನ ಕೊಪ್ಪಪಟ್ಟಣದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಅಡಿಕೆ ಹಾಳೆಯ ಟೋಪಿಯನ್ನ ಹಾಕಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, 2012ರಲ್ಲಿ ಅಡಿಕೆಗೆ MIP 75 ರೂಪಾಯಿ ಇತ್ತು. ಮೋದಿ ಸರ್ಕಾರ ಬಂದಾದ್ಮೇಲೆ 161 ರೂಪಾಯಿ ಆಗಿತ್ತು. ಈಗ ಅಡಿಕೆಯ MIP 251 ರೂಪಾಯಿ ಇದೆ. ಇಂದು ಅಡಿಕೆ ದರ ಜಾಸ್ತಿ ಆಗಿರೋದು ಬಿಜೆಪಿ ಸರ್ಕಾರದಿಂದ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಹೇಳಿದ್ರು. ಇನ್ನು ಸಮಾವೇಶದಲ್ಲಿ ಸಿಟಿ ರವಿ, ಕಟೀಲ್, ಅರುಣ್ ಸಿಂಗ್ ಸೇರಿದಂತೆ ಸಾವಿರಾರು ಅಡಿಕೆ ಬೆಳೆಗಾರರು ಪಾಲ್ಗೊಂಡಿದ್ದರು. ಕಾಮರ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾಗ ನಮ್ಮ ಅಡಿಕೆಯನ್ನ 251 ರೂಪಾಯಿ MIPಗೆ ಏರಿಸಿದ್ರು. MIP ಮಿನಿಮಮ್ ಇಂಪೋರ್ಟ್ ಪ್ರೈಸ್ 251 ರೂಪಾಯಿ ಆಯಿತು. 75 ರೂಪಾಯಿ ಕಾಂಗ್ರೆಸ್ ಅವಧಿಯಲ್ಲಿ, ಅದಾದ್ಮೇಲೆ 161 ರೂಪಾಯಿ, ಅದಾದ್ಮೇಲೆ 251 ರೂಪಾಯಿ ಆಯಿತು.
ನಮ್ಮೆಲ್ಲರ ಬೇಡಿಕೆ ಇತ್ತು, ನಮ್ಮ ಎಲ್ಲ ಸಹಕಾರಿ ಸಂಘಗಳ ಬೇಡಿಕೆ ಇತ್ತು, ರೈತರ ಬೇಡಿಕೆ ಇತ್ತು, ಕ್ಯಾಂಪ್ಕೋದ ಬೇಡಿಕೆ ಇತ್ತು, ಮ್ಯಾಮ್ಕೋಸಿದ ಬೇಡಿಕೆ ಇತ್ತು, ಎಲ್ಲರ ಬೇಡಿಕೆ ಇತ್ತು. ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು. ಆವಾಗ ನಾವು ಹೊರಗಡೆಯಿಂದ ಬರುವಂತ ಅಡಿಕೆಗೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ, ನಮ್ಮ ಅಡಿಕೆಗೆ ರೇಟ್ ಜಾಸ್ತಿ ಆಗುತ್ತೆ, ಹೊರಗಡೆಯಿಂದ ಬರೋದು ಕಡಿಮೆ ಆಗುತ್ತೆ. ಬೇರೆ ಪಕ್ಷಗಳ ಬಹಳ ಜನ ಶಾಸಕರು ಕಾಂಗ್ರೆಸ್ಗೆ ಸೇರಲಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ, ಹೀಗಾಗಿ ಹಲವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಮಂತ್ರಿಯಾಗಿದ್ದ ಕೆಲವರು ಕಾಂಗ್ರೆಸ್ ಸೇರುವಂತಹ ಸಂಭವ ಇದೆ. ಅವನು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷನಾಗೋಕೆ ಲಾಯಕಲ್ಲ, ಅಭಿವೃದ್ಧಿ ಚರ್ಚೆ ಬಿಟ್ಟು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತಾರೆ ಅಂತ ಹೇಳಿ ಕಿಡಿಕಾರಿದ್ರು. ಸರ್ಕಾರ ಕೊಡ್ತಕ್ಕಂಥ ಒಂದು ಸೂಚನೆ ಪ್ರಾರಂಭ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದೆ. ಅವರಿಗೆ ದ್ವೇಷದ ರಾಜಕಾರಣ ಮಾಡಿ, ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ, ಓಟಿನ ರಾಜಕಾರಣ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಸರ್ಕಾರಕ್ಕೋಸ್ಕರ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅಂತ ಒಬ್ಬ ಇದ್ದಾರೆ. ನನ್ನ ಪ್ರಕಾರ ಅವನು ಅಧ್ಯಕ್ಷನಾಗ್ಲಿಕ್ಕೆ ಲಾಯಕ್ಕಿಲ್ಲ. ಅವನು ಕಾರ್ಯಕರ್ತ ಸಭೆಯಲ್ಲಿ ನೀವೆಲ್ಲ ರಸ್ತೆ ಕೆಲಸ, ಚರಂಡಿ ಕೆಲಸ. ನನ್ನ ವಿರುದ್ಧ ಡಿಕೆಶಿ ಹಾಗೂ ಸಂಸದ ಡಿಕೆ ಸುರೇಶ್ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಲಿ, ಇಲ್ಲದೆ ಇದ್ರೆ ಇಬ್ರು ಬಂದು ಸ್ಪರ್ಧೆ ಮಾಡಲಿ ಅಂತ ಸಚಿವ ಮುನಿರತ್ನ ಸವಾಲನ್ನ ಹಾಕಿದ್ದಾರೆ. ಅವರ ಆರೋಪಗಳಿಗೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿ ಮುನಿರತ್ನ ಕಿಡಿಕಾರರು. ವೇಗವಾಗಿ ಈಗಾಗಲೇ ರಾಜರಾಜೇಶ್ವರಿ ನಗರದಲ್ಲಿ ಎಷ್ಟು ಅಂತರದಲ್ಲಿ ಇವಾಗ ಪಾಠ ಕಲಿಸಿದ್ದಾರೆ? 60,000. ಏನೋ 500, 300 ಇದೆ. ಇವತ್ತು ರಾಜರಾಜೇಶ್ವರಿ ನಗರ ಬೆಂಗಳೂರು ನಗರದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ಕ್ಷೇತ್ರಗಳಲ್ಲಿ ರಾಜರಾಜೇಶ್ವರಿ. ಗೆಲ್ಲಿಸಲೇಬೇಕು ಅನ್ನೋ ಬಂದು ಅವ್ರನ್ನೇ ಬಂದು ನಿಂತ್ಕೊಳ್ಳಕ್ಕೆ ಹೇಳ್ರಿ. ಡಿಕೆ ಬ್ರದರ್ಸ್ಗೆ ಸಚಿವ ಮುನಿರತ್ನ ಸವಾಲು ವಿಚಾರಕ್ಕೆ ಚನ್ನಪಟ್ಟಣದಲ್ಲಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ಬಿಜೆಪಿಗರು ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ವೋಟರ್ ಐಡಿ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿದೆ. ಇನ್ನೊಬ್ರು ಬೋರ್ವೆಲ್ ಕಳ್ಳ ಅಂತ ಇಡಿ ದೂರನ್ನ ಕೊಟ್ಟಿದ್ರು. ಈ ಆರೋಪ ಮಾಡಿರೋದು ಕಾಂಗ್ರೆಸ್ನವರಲ್ಲ, ಬಿಜೆಪಿ ಪರಿಷತ್ ಸದಸ್ಯರು ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ಸಿಎಂ ಆಗೋದು ಡೆಲ್ಲಿಯಲ್ಲಿ ತೀರ್ಮಾನ ಆಗುತ್ತೆ, ಯಾವ ನಂಬಿಕೆ ಮೇಲೆ ಅವರಿಗೆ ಮತ ನೀಡ್ತೀರಾ ಅಂತ ಎಚ್ಡಿಕೆ ಹೇಳಿಕೆ ವಿಚಾರದ ಬಗ್ಗೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ, ಜಿಲ್ಲೆಯಲ್ಲಿ ಎಚ್ಡಿಕೆ ಅವರಿಗೆ 2 ಬಾರಿ ಅವಕಾಶವನ್ನ ಕೊಟ್ಟಿದ್ದೀರಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಿಜೆಪಿಗರು ಬಾಯಲ್ಲಿ ಮಾತ್ರ ಗೋಮಾತೆ ಅಂತಾರೆ, ಆದ್ರೆ ಒಳಗೆ ಗೋವನ್ನ ತಿಂತಾರೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿಗರು ಗೋ ಪ್ರೇಮಿಗಳಲ್ಲ, ಗೋಮಾಂಸ ಪ್ರೇಮಿಗಳು ಅನ್ನೋದು ಹಳೆಯ ಸತ್ಯ. ಮೇಘಾಲಯದ ಬಿಜೆಪಿ ರಾಜ್ಯಾಧ್ಯಕ್ಷ ಗೋಮಾಂಸ ಸೇವನೆ ಮಾಡ್ತಾರಂತೆ. ಗೋವಾಕ್ಕೆ ಗೋಮಾಂಸ ರಫ್ತು ಮಾಡುವಂತ ಕರ್ನಾಟಕ ಬಿಜೆಪಿಗೆ ದಮ್ಮು ತಾಕತ್ತಿದ್ರೆ ಈ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿ ಕಾಂಗ್ರೆಸ್ ಸವಾಲನ್ನ ಹಾಕಿದೆ. ಪಾಕಿಸ್ತಾನದಲ್ಲಿ ಸಿಲಿಂಡರ್ ಬೆಲೆ ಒಂದೇ ಬಾರಿಗೆ 1,000 ರೂಪಾಯಿ ಹೆಚ್ಚಾಗಿದೆ. ನಮ್ಮಲ್ಲಿ 100 ರೂಪಾಯಿ ಹೆಚ್ಚಾದ್ರೆ ಮೋದಿ ಮೋದಿ ಅಂತಾರೆ, 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿಗೆ ಧಿಕಾರ ಅಂತಾರೆ. ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಛತ್ರಪತಿ ಶಿವಾಜಿ ಅವತಾರ್ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. 10,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ನಿಮ್ಗೆ 100 ರೂಪಾಯಿ ಹೆಚ್ಚಾದ್ರೆ ಮೋದಿಯವರು 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿ ಧಿಕ್ಕಾರ. ಹೋಗ್ರಪ್ಪ ಮಕ್ಕಳ ಅಲ್ಲೇ ಹೋಗಿರ್ರಿ ಪಾಕಿಸ್ತಾನ. ಏನ ನಮ್ಮ ಗಾಂಧಿ ಮುತ್ತೆ ಪಾಕಿಸ್ತಾನ ಮಾಡಿ ಕೊಟ್ಟಲ್ಲ, ಹೋಗ್ರಿ ಮಕ್ಕಳ ಎಲ್ಲ ಹೊಳೆಯಾಗಿ ಮತ ಅಂತ ಹಿಡಿದು ಹೋಗಿರ್ರಿ ಅಲ್ಲೇ ಪಾಕಿಸ್ತಾನ. ನಾವು ಸುಮ್ಮ ಆರಾಮ್ ಇರ್ತೀವಿ ನಾವು ಹಿಂದೂಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳಿದ್ರು, ಪಾಕಿಸ್ತಾನ ಹೊಡೆದು ಕೊಡಬೇಡ್ರು, ಕೊಡೋದಿತ್ತಂದ್ರೆ ಇಲ್ಲಿ ಅವ್ರನ್ನೆಲ್ಲ ಆ ಕಡೆ ಕಳಿಸ್ಬಿಟ್ರೆ ನಾನು ಅಲ್ಲಿ ಹಿಂದೂಗಳನ್ನ ತಂದು ಈ ಕಡೆ ಒಗಿರಿ, ಭಾರತ ಸುರಕ್ಷಿತ ಇರ್ತದೆ. ಎಂದೂ ಅವ್ರು ಒಂದಾಗಿರುವುದಿಲ್ಲ ನಮ್ಮ ದೊಡ್ಡ. घर घर में शिवाजी है, घर घर में महाराणा प्रताप पैदा हो रहे हैं हिंदुस्तान में. अभी भारत का प्रधानमंत्री छत्रपति शिवाजी महाराज का अवतार है नाम नरेंद्र मोदी. 10,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ನಿಮ್ಗೆ ಒಂದು. ವಿಧಾನಸಭೆಯ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಶಾಸಕರ ಗ್ರೂಪ್ ಫೋಟೋಶೂಟ್ ನಡೆಯಿತು.
ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಫೋಟೋಗೆ ಪೋಸ್ ಅನ್ನು ಕೊಟ್ಟರು. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಫೋಟೋ ಶೂಟ್ಗೆ ಗೈರಾದರು. ಫೋಟೋ ಸೆಷನ್ ಬಳಿಕ ಸಿಎಂ ಹೆಗಲ ಮೇಲೆ ಕೈ ಹಾಕಿ ಸಿದ್ದರಾಮಯ್ಯ ಆತ್ಮೀಯವಾಗಿ ಮಾತಾಡಿದರು. ಬಳಿಕ ನಿರಾಣಿ ಹಾಗೂ ಸೋಮಣ್ಣ ಮುನಿರತ್ನರ ಭುಜ ಕೂಡ ತಟ್ಟಿದರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 4 ದಿನಗಳ ಕಾಲ ಪಂಚರತ್ನಗೆ ತಾತ್ಕಾಲಿಕ ವಿರಾಮ ನೀಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಇಂದಿನಿಂದ ಮತ್ತೆ ಪಂಚರತ್ನ ಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಕ್ಷೇತ್ರದಲ್ಲಿ ಇಂದಿನಿಂದ ಪಂಚರತ್ನ ಯಾತ್ರೆ ನಡೆಯಲಿದೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಮತ್ತೊಂದು ತಲೆಬಿಸಿ ಶುರುವಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಹೋರಾಟದಿಂದ ಹೊಸ ತಲೆಬಿಸಿ ಶುರುವಾಗಿದೆ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಜಾರಿ ಬಗ್ಗೆ ನಿರ್ಧಾರ ಮಾಡದಂತ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರು ಮಹತ್ವದ ಸಭೆಯನ್ನ ನಡೆಸಲಿದ್ದು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಳ್ತಾ ಇದ್ದಾರೆ. ಸಭೆಯಲ್ಲಿ ತಮ್ಮ ಮುಂದಿನ ನಡೆ ಬಗ್ಗೆ ನೌಕರರು ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ 7ನೇ ವೇತನ ಜಾರಿ ಬಗ್ಗೆ ರಾಜ್ಯ ಸರ್ಕಾರ ಮಾತು ತಪ್ಪಿದ್ದು ಸರ್ಕಾರದ ನಡೆ ಖಂಡಿಸಿ ಬೃಹತ್ ಜಾಗೃತಿ ಅಭಿಯಾನ ನಡೆಸೋದಕ್ಕೆ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ರೋಹಿಣಿ ಮತ್ತು ರೂಪಾ ಜಟಾಪಟಿ ತಾರಕಕ್ಕೇರಿದೆ. ಈ ಪ್ರಕರಣ ಸಂಬಂಧ ಇಬ್ಬರು ದೂರನ್ನ ಕೊಟ್ಟಿದ್ದಾರೆ. ಡಿ ರೂಪಾ ಅವರು ಸಿಎಸ್ ಕಚೇರಿಯಲ್ಲಿ ಐಎಎಸ್ ಮತ್ತು ಐಪಿಎಸ್ ಜಗಳದ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟು ದಾಖಲೆ ಸಹಿತ ಸಿಎಸ್ಗೆ ದೂರನ್ನ ಕೊಟ್ಟು ಬಂದಿದ್ದಾರೆ. ಬಳಿಕ ಮಾತನಾಡಿದ ಅವರು ಸಿಎಸ್ ದೂರನ್ನ ತಗೊಂಡಿದ್ದಾರೆ, ವಿಚಾರಣೆ ಮಾಡಿ ತನಿಖೆಯನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಡಿ ರೂಪಾ ಹೇಳಿದ್ದಾರೆ. ಇನ್ನು ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾಗೆ ಸಿಎಸ್ ವಂದಿತಾ ಶರ್ಮಾ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ವಿರುದ್ಧ ಕಿಡಿಕಾರಿದ್ದು ವೃತ್ತಿ ಸಮಸ್ಯೆಗಳಿದ್ದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು, ವೈಯಕ್ತಿಕ ಸಮಸ್ಯೆಗಳಿದ್ರೆ ಕೂತ್ಕೊಂಡು ಬಗೆಹರಿಸಿಕೊಳ್ಬೇಕು, ಈ ರೀತಿ ಹಾದಿ ಬೀದಿ ರಂಪ ಮಾಡಬಾರದು, ಇಂತಹ ಪ್ರಕರಣಗಳು ಮರುಕಳಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೋಹಿಣಿ ಸಿಂಧೂರಿ ನನ್ನ ಬಳಿ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ, ವಿಷಾದ ವ್ಯಕ್ತಪಡಿಸಿರೋ ಪತ್ರವನ್ನು ಬರೆದುಕೊಟ್ಟಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಗೋಮಾಳದಲ್ಲಿ ಒಂದು ಹಾಲ್ ಇದೆ ಅಂತ ಹೇಳಿ ಆರೋಪ ಮಾಡಿದ್ರು. ದಿಶಾ ಆಪ್ನಲ್ಲಿ ತಪ್ಪಾಗಿತ್ತು, ಹೀಗಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಮುಖ್ಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ರೋಹಿಣಿ ರೂಪಾ ನಡುವಿನ ಜಗಳದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಸಾರಾ ಮಹೇಶ್ ಸ್ಪಷ್ಟಪಡಿಸಿದ್ದಾರೆ. ಟ್ವೀಟ್ ಏಟು ಪರಸ್ಪರ ನಿಂದನೆಗಳು, ಇದು ಸಾರಾ ಮಹೇಶ್ ಕಾರಣಕ್ಕಾಗಿ ಇಷ್ಟೆಲ್ಲ ಬಂದಿದ್ದೌದಲ್ವಾ? ಇಲ್ಲ, ರಾಜಕಾರಣಿಗಳು ಎಲ್ಲರೂ ಕಳ್ಳರಲ್ಲ. ಹಾಗಾದ್ರೆ ಕಳ್ಳರಲ್ಲ, ರಾಜಕಾರಣಿ ಅಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಘಟನೆ ಬಗ್ಗೆ ಈ ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮೋದ್ಗಿಲ್ ನಡುವಿನ ವೈಯಕ್ತಿಕ ನಿಂದನೆಗಳ ವಿಚಾರದಲ್ಲಿ ಸಾರಾ ಮಹೇಶ್ ಪಾತ್ರ ಇಲ್ಲ, ಸಾರಾ ಮಹೇಶ್ ಯಾವುದೇ ಯಾರಿಗೂ ದಾಖಲಾತಿ ಕೊಟ್ಟಿಲ್ಲ. ನಾನು ಯಾರು ಕೊಟ್ಟಿಲ್ಲ. ಸಾರಾ ಮಹೇಶ್ ರೋಹಿಣಿ. ಶಿವಮೊಗ್ಗದಲ್ಲಿ ಹರ್ಷ ಹಿಂದೂ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಪಂಜಿನ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಶಿವಪ್ಪ ನಾಯಕನ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಯಿತು. ಪಂಜಿನ ಮೆರವಣಿಗೆ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರ್ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡು 1 ನಿಮಿಷ ಮೌನಾಚರಣೆ ಮಾಡಿದ್ರು. ಜೊತೆಗೆ ನಗರದ ಎಲ್ಲ ಕಡೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದರು. ಪ್ರೀತಿಸಿ ಕೈಕೊಟ್ಟು ಪರಾರಿಯಾದ ಪ್ರಿಯತಮನಿಗಾಗಿ ಯುವಕನ ಮನೆ ಎದುರು ಪ್ರೇಯಸಿ ಪ್ರತಿಭಟನೆಯನ್ನು ನಡೆಸಿದ್ದಾಳೆ. ಈ ಘಟನೆ ಕೋಲಾರದ ಮಾಲೂರು ತಾಲೂಕಿನ ದೊಡ್ಡಮಲ್ಲೆ ಗ್ರಾಮದಲ್ಲಿ ನಡೆದಿದೆ. ಕಳೆದ 5 ವರ್ಷಗಳಿಂದ ಪೂಜಾ ಹಾಗೂ ಕಿರಣ್ ಕುಮಾರ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದರೆ ಮದುವೆಗೆ ಪೋಷಕರು ಒಪ್ತಾ ಇಲ್ಲ ಅಂತ ಹೇಳಿ ಆತ ಹೇಳಿದ್ದ. ಇದೀಗ ಕಿರಣ್ ಕುಮಾರ್ಗೆ ಬೇರೆ ಯುವತಿಯೊಂದಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೂಜಾ ಆರೋಪ ಮಾಡಿದ್ದಾಳೆ. ಅಲ್ಲದೆ ಈ ಹಿಂದೆ ಪೂಜಾಗೆ ಬೇರೆಯವ್ರ ಜೊತೆ ವಿವಾಹ ಆಗಿದ್ರು ಕಿರಣ್ ಪ್ರೀತಿ ಮಾಡ್ತಾ ಇರೋದಾಗಿ ನಂಬಿಸಿ ಪೂಜಾ ದಾಂಪತ್ಯ ಜೀವನ ಹಾಳು ಮಾಡಿದ್ದಾನೆ ಅಂತ ಹೇಳಿ ಪೂಜಾ ಆರೋಪ ಮಾಡಿದ್ದಾರೆ. ಹೀಗಾಗಿ ನ್ಯಾಯ ಒದಗಿಸುವ ತನಕ ಹೋರಾಟ ನಡೆಸುವುದಾಗಿ ಪೂಜಾ ಪಟ್ಟಣ ಹಿಡಿದಿದ್ದಾಳೆ. ದೇವಸ್ಥಾನದ ಪೂಜೆ ವಿಷಯಕ್ಕೆ ಹುಬ್ಬಳ್ಳಿ ತಾಲೂಕಿನ ಕಂಪ್ಲಿಕೊಪ್ಪ ಗ್ರಾಮದಲ್ಲಿ ಗಲಾಟೆ ಆಗಿದೆ. ಗ್ರಾಮಸ್ಥರು ದೇವಸ್ಥಾನದಲ್ಲಿ ಅರ್ಚಕ ಪ್ರಕಾಶ್ ಕುಂದಗೋಳ ಮಠನೊಂದಿಗೆ ಹೊಡೆದಾಟವನ್ನ ಮಾಡಿದ್ದಾರೆ. ಕಳೆದ 50ಕ್ಕೂ ಹೆಚ್ಚು ವರ್ಷಗಳಿಂದ ಪ್ರಕಾಶ್ ಕುಂದಗೋಳ ಮಠ ಅರ್ಚಕರಾಗಿದ್ದಾರೆ. ಹಲವು ವರ್ಷಗಳಿಂದ ಪೂಜೆ ವಿವಾದ ನಡೀತಾ ಇದ್ದು ದೇವಸ್ಥಾನಕ್ಕೆ ಬೇರೆ ಅರ್ಚಕನನ್ನ ನೇಮಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಆದರೆ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಅರ್ಚಕ ಪಟ್ಟಣ ಹಿಡಿದಿದ್ದು ಇದೇ ವಿಚಾರಕ್ಕೆ ಆಗಾಗ ವಾಗ್ವಾದ ನಡೆಯುತ್ತಲೇ ಇದೆ. ಆದರೆ ನಿನ್ನೆ ಅಧಿಕಾರಿಗಳು ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಗ್ರಾಮಸ್ಥರು ಅರ್ಚಕ ಪ್ರಕಾಶ್ ಹಾಗೂ ಆತನ ಮಗನಿಗೂ ಥಳಿಸಿದ್ದಾರೆ. ಹಲ್ಲೆ ನಡೆಸಿರುವಂತಹ ಘಟನೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗಾರ್ಮೆಂಟ್ಸ್ ಬಸ್ ಹಾಗೂ ಟಿಪ್ಪರ್ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವಂತಹ ಘಟನೆ ತುಮಕೂರಿನ ಕೊರಟಗೆರೆ ಪಟ್ಟಣದ ಬೈಪಾಸ್ ಬಳಿಯಲ್ಲಿ ನಡೆದಿದೆ.
ಮಹಿಳಾ ಕಾರ್ಮಿಕರು ಕೆಲಸ ಮುಗಿಸಿ ಬಸ್ನಲ್ಲಿ ತೆರಳುತ್ತಾ ಇದ್ದಾಗ ಅವಘಡ ಸಂಭವಿಸಿದೆ. ಡಿಕ್ಕಿ ರಭಸಕ್ಕೆ 10ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು 50ಕ್ಕೂ ಹೆಚ್ಚು ಮಹಿಳೆಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಾಜಿ ಶಾಸಕ ಸುಧಾಕರ್ ಲಾಲ್ ಗಾಯಾಳುಗಳ ನೆರವಿಗೆ ಬಂದು ತಮ್ಮ ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಕಾರ್ಮಿಕರಿಗೆ ಮನೆಗಳಿಗೆ ತೆರಳುವುದಕ್ಕೆ ಪ್ರತ್ಯೇಕ ವಾಹನವನ್ನ ಕಲ್ಪಿಸಿಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು ಕೂದಲೇ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಸುಧಾಕರ್ ಲಾಲ್ ಅಂತ ಹೇಳ್ಬಿಟ್ಟು ಆರ್ಟಿಒ ವಾಹನ ಪಲ್ಟಿಯಾಗಿದ್ದು ಆರ್ಟಿಒ ಅಧಿಕಾರಿ ಪ್ರಮುತೇಶ್ ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಚಿತ್ರದುರ್ಗ ನಗರದ ಉಪಾಧ್ಯ ಹೋಟೆಲ್ ಬಳಿಯಲ್ಲಿ ನಡೆದಿದೆ. ರಸ್ತೆಯಲ್ಲಿ ಏಕಾಏಕಿ ಅಡ್ಡ ಬಂದ ಎಮ್ಮೆ ತಪ್ಪಿಸೋಕೆ ಹೋಗಿ ವಾಹನ ಪಲ್ಟಿಯಾಗಿದೆ. ಅಪಘಾತದಲ್ಲಿ ಪ್ರಮುತೇಶ್ ಚಾಲಕ ನತಾವುಲ್ಲಾಗೆ ಗಾಯ ಆಗಿದ್ದು ನಗರದ ಬಸವೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರ್ಕಳ ತಾಲೂಕಿನ ಮುಂಡ್ಕೂರು ಜಾತ್ರೆಯಲ್ಲಿ ಸಿಡಿಮದ್ದು ಸಿಡಿದು ಅವಘಡ ಸಂಭವಿಸಿದೆ. ಜಾತ್ರೆಯಲ್ಲಿ ರಾಕೆಟ್ ಮೇಲೆ ಸಿಡಿಯದೆ ಜನರ ನಡುವೆ ಬ್ಲಾಸ್ಟ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದಂತೆ ಸಿಡಿಮದ್ದು ಬ್ಲಾಸ್ಟ್ ಆಗಿದ್ದು ಹಲವರಿಗೆ ಗಾಯ ಆಗಿದೆ. ಹಲವರ ಕೈ ಕಾಲುಗಳಿಗೆ ಬೆಂಕಿ ತಗುಲಿ ಗಂಭೀರ ಗಾಯ ಆಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪಟಾಕಿ ಸಿಡಿತಾ ಇದ್ದಂತೆ ಆತಂಕದಿಂದ ಚಲ್ಲಾಪಿಲ್ಲಿಯಾಗಿ ಜನ ಓಡೋಗಿದ್ದಾರೆ. ಟರ್ಕಿ ಮತ್ತು ಸಿರಿಯಾದಲ್ಲಿ ತೀವ್ರ ಭೂಕಂಪನಕ್ಕೆ ಈಗಾಗಲೇ ಮೃತರ ಸಂಖ್ಯೆ 45,000ಕ್ಕೆ ಏರಿಕೆಯಾಗಿದೆ. ಲಕ್ಷಾಂತರ ಮನೆಗಳು ಧರೆಗೆ ಉರುಳಿ ಜನರು ಬೀದಿಗೆ ಬಂದಿದ್ದಾರೆ. ಈ ನಡುವೆ ಮತ್ತೆ ಭಾರೀ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.4ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪನದಿಂದ 3 ಜನರು ಸಾವನ್ನಪ್ಪಿದ್ದು 213 ಮಂದಿಗೆ ಗಾಯ ಆಗಿದೆ. ಹಲವು ಕಟ್ಟಡಗಳು ಧರೆಗೆ ಉರುಳಿವೆ. ಈ ಹಿಂದೆ ಭೂಕಂಪ ಸಂತ್ರಸ್ತರಿಗೆ ನೆರವಾಗುವುದಕ್ಕೆ ವಿವಿಧ ದೇಶಗಳಿಂದ ಆಗಮಿಸಿದ್ದ ರಕ್ಷಣಾ ತಂಡಗಳು ತಮ್ಮ ದೇಶಕ್ಕೆ ಮರಳಿದ ಬೆನ್ನಲ್ಲೇ ಮತ್ತೆ ಈ ಅವಘಡ ಸಂಭವಿಸಿದೆ. ಯುದ್ಧ ಪೀಡಿತ ಉಕ್ರೇನ್ಗೆ ದಿಢೀರ್ ಭೇಟಿ ಕೊಟ್ಟ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಉಕ್ರೇನ್ಗೆ ಅಗತ್ಯವಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ 24ಕ್ಕೆ ರಷ್ಯಾ ಉಕ್ರೇನ್ ಯುದ್ಧ 1 ವರ್ಷ ಪೂರೈಸಲಿದೆ. ಶಸ್ತ್ರ ಪೂರೈಕೆಯ ಭರವಸೆಯೊಂದಿಗೆ ರಷ್ಯಾಗೆ ಅಮೆರಿಕ ಅಧ್ಯಕ್ಷ ಟಕ್ಕರನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗವನ್ನ ಆಳಿದ ರಾಜ ಮದಕರಿ ನಾಯಕರ ವಂಶಸ್ಥರಾದ ಚಂದ್ರಮ್ಮ ನಾಗತಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಚಂದ್ರಮ್ಮ ನಾಗತಿಯವರು ಕಳೆದ 3 ದಿನಗಳ ಹಿಂದೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ನಡೆದಾಟ ಮಾಡೋದಕ್ಕೂ ಸಾಧ್ಯವಾಗದ ಹಾಗೇನೆ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರನ್ನ ಜಿಲ್ಲಾಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮುರುಘಾ ಮಠದ ಬಸವಪ್ರಭು ಸ್ವಾಮೀಜಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ದು ಹೆಚ್ಚಿನ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಂಡ್ಯದ ನಾಗಮಂಗಲ ತಾಲೂಕಿನಲ್ಲಿ ಕಸದ ತಿಪ್ಪೆ ಬಳಿಯಲ್ಲಿ ಹಸುಗೂಸು ಪತ್ತೆಯಾಗಿದೆ. 2 ದಿನಗಳ ಹಿಂದಷ್ಟೇ ಜನಿಸಿರುವಂತಹ ಹೆಣ್ಣುಮಗುವನ್ನ ಬ್ಯಾಗ್ನಲ್ಲಿ ಇರಿಸಿ ತಿಪ್ಪೆ ಪಕ್ಕ ಬಿಟ್ಟು ಹೋಗಿರುವಂತಹ ಘಟನೆ ಕಾಳಿಂಗನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಅಳುವಿನ ದನಿ ಕೇಳಿ ಸ್ಥಳೀಯರಾದ ದರ್ಶನ್ ಹಾಗೆಯೇ ವರದರಾಜು ಅನ್ನೋರು ಮಗುವನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಇಲಾಖೆ ವಶಕ್ಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಶಿಶುವನ್ನು ಆಸ್ಪತ್ರೆಗೆ ದಾಖಲಿಸಿ ಆರೈಕೆ ಮಾಡಿದ್ದಾರೆ. ಯಾದಗಿರಿಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಕರಿ ಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರೆ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಇನ್ನು ಪುರವಂತರ ಸೇವೆ ಬಳಿಕ ರಥೋತ್ಸವ ನಡೆಯಿತು. ಭಕ್ತರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿ ದೇವರ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾದರು. ನಂತರ ಕೈ ಕುಸ್ತಿ ಹಾಗೆಯೇ ಚೀಲ ಎತ್ತುವಂತ ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ನಡೆಯಿತು. ಕೋಲಾರದ ಮುಳುಬಾಗಿಲು ತಾಲೂಕಿನ ಪ್ರಸಿದ್ಧ ಆವಣಿ ರಾಮಲಿಂಗೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮಹಾಶಿವರಾತ್ರಿಯ ಅಮಾವಾಸ್ಯೆ ಬಳಿಕ ನಡೆಯುವಂತ ಈ ರಥೋತ್ಸವಕ್ಕೆ ತಹಶೀಲ್ದಾರ್ ರವಿ ಅವಣಿ ಶೃಂಗೇರಿ ಮಠದ ಶ್ರೀಗಳು ಚಾಲನೆಯನ್ನು ಕೊಟ್ಟು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥದ ಮೇಲೆ ಬಾಳೆಹಣ್ಣು, ಉಪ್ಪು, ಮೆಣಸಿನಕಾಳು ಎಸೆದು ತಮ್ಮ ಕೋರಿಕೆ ಶಿವನಿಗೆ ಸಲ್ಲಿಸಿದರು. ಮೆರವಣಿಗೆಯ ಉದ್ದಕ್ಕೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಪಾಲ್ಗೊಂಡಿದ್ದು ಭಕ್ತರ ಕಣ್ಮನ ಸೆಳೆಯಿತು. ಕಾಡಿನಿಂದ ನಾಡಿಗೆ ಬಂದಿದ್ದ ಜಿಂಕೆಯನ್ನು ರಕ್ಷಿಸಿ ಗೂಡಿಗೆ ಮರಳಿಸಿರುವಂತಹ ಘಟನೆ ಬನ್ನೇರುಘಟ್ಟ ಸಮೀಪದ ಅಣ್ಣಯ್ಯನ ದೊಡ್ಡಿ ಬಳಿಯಲ್ಲಿ ನಡೆದಿದೆ. ಬನ್ನೇರುಘಟ್ಟ ಅರಣ್ಯಕ್ಕೆ ಹೊಂದಿಕೊಂಡಂತಿರುವ ಅಣ್ಣಯ್ಯನ ದೊಡ್ಡಿ ವಾಸಿ ಮಂಜುನಾಥ್ ಅನ್ನೋರ
ತೋಟದ ಬಳಿಯಲ್ಲಿ ಸುಮಾರು 1.5 ವರ್ಷದ ಜಿಂಕೆ ಕಾಣಿಸಿಕೊಂಡಿತ್ತು. ಇದನ್ನು ನೋಡಿ ಜನರು ಸಂತಸಪಟ್ಟರು. ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟು ಕಾಡಿಗೆ ಮರಳಿಸಿದ್ದಾರೆ. ತೋಟದಲ್ಲಿ ಸೇರ್ಕೊಂಡಿತ್ತು. ಸಾಯಂಕಾಲ ಬಂದು ಅವರೇ ಹಿಡ್ಕೊಂಡು ಹೋದ್ರು. ಹೆಂಗ್ ಬಂದಿತ್ತು ಸರ್ ಗೊತ್ತಿಲ್ಲ. ಬಂದ್ಬಿಟ್ಟು ಮಂಜಣ್ಣರ ತೋಟದಲ್ಲಿ ಇತ್ತು. ಸಾಯಂಕಾಲ ಹಿಡ್ಕೊಂಡು ಹೋದ್ರು ಸರ್. ಏನೋ ಮಂಜಣ್ಣ ತೋಟದಲ್ಲಿ ಇಲ್ಲಿ ಬಂತು ಅಂತ ಅದ್ರ ಜೀವ ಉಳ್ಕೊಂಡ್ ಪಾಪ. ಬೇರೆ ಕಡೆ ಎಲ್ಲ ನಾವು ಹೋಗಿದ್ರೆ. ಕ್ವೀನ್ ಕಂಗನಾ ಟ್ವಿಟರ್ನಲ್ಲಿ ಅಭಿಮಾನಿಗಳ ಜೊತೆ ಪ್ರಶ್ನೋತ್ತರ ಸೆಷನ್ ನಡೆಸಿದ್ರು. ಇದರಲ್ಲಿ ಅಭಿಮಾನಿಯೋರ್ವ ನೀವು ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದ್ದಾನೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಕಂಗನಾ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದು, ಬರಲ್ಲ ಅಥವಾ ಬರ್ತೀನಿ ಅಂತ ಕ್ಲಾರಿಟಿ ಕೊಟ್ಟಿಲ್ಲ. 2023ರ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಭಾರತ ಪ್ರವೇಶವನ್ನ ಮಾಡಿದೆ. ಐರ್ಲೆಂಡ್ ವಿರುದ್ಧದ ಬಿ ಗುಂಪಿನ ತನ್ನ ಅಂತಿಮ ಪಂದ್ಯದಲ್ಲಿ ಭಾರತ ಡಕ್ವರ್ತ್ ಲೂಯಿಸ್ ನಿಯಮದ ಅನ್ವಯ 5 ರನ್ಗಳ ಜಯ ಸಾಧಿಸಿತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂತ ಭಾರತ ಸ್ಮೃತಿ ಮಂದನ ಅವರ ಸ್ಫೋಟಕ 87 ರನ್ಗಳ ಆಟದ ನೆರವಿನಿಂದ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 155 ರನ್ ಕಲೆ ಹಾಕಿತು. ಸವಾಲಿನ ಮೊತ್ತ ಬೆನ್ನತ್ತಿದ ಐರ್ಲೆಂಡ್ ಉತ್ತಮ ಹೋರಾಟ ಪ್ರದರ್ಶನ ಮಾಡಿತು. ಆದರೆ ಮಳೆಯಿಂದಾಗಿ ನಿಗದಿತ ಸಮಯದ ಒಳಗೆ ನಿಲ್ಲದ ಕಾರಣ ಪಂದ್ಯ ರದ್ದಾಯಿತು. ಇನ್ನು 5 ರನ್ಗಳಿಂದ ಹಿಂದಿದ್ದ ಕಾರಣ ಗೆಲುವು ಭಾರತಕ್ಕೆ ಒಲಿಯಿತು. ಇದರೊಂದಿಗೆ ಹರ್ಮನ್ ಪ್ರೀತ್ ಪಡೆ ಸೆಮೀಸ್ಗೆ ಮುನ್ನಡೆಯಿತು.